ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿಷ್ಣು ಸಹಸ್ರನಾಮ ಸ್ತೋತ್ರದ 101ನೆಯ ಶ್ಲೋಕದ ಚಿಂತನೆಯನ್ನು ಇವತ್ತು ಮಾಡೋಣ. ಅನಾದಿರ್ಭೂರ್ಭುವೋ ಲಕ್ಷ್ಮೀ ಸುವೀರೋ ರುಚಿರಾಂಗದಃ ಜನನೋ ಜನ ಜನ್ಮಾದಿರ್ ಭೀಮೋ ಭೀಮಪರಾಕ್ರಮಃ. ಭಗವಂತನನ್ನ ಅನಾದಿಹಿ ಅಂತ ಈ ಶ್ಲೋಕ ತಿಳಿಸ್ತಾ ಇದೆ. ಪರಮಾತ್ಮನು ಆದಿರಹಿತನಾಗಿದ್ದಾನೆ. ಅಂದರೆ ಅನಾದಿ ಕಾಲದಿಂದ ಇರುವವನು. ಭಗವಂತನಿಗೆ ಆದಿ ಜನ್ಮ ಇತ್ಯಾದಿಗಳಿಲ್ಲ. ಅವನು ಅನಾದಿಯಾಗಿದ್ದಾನೆ. ಆದ್ದರಿಂದ ಭಗವಂತನನ್ನು ಅನಾದಿ ಅಂತ ಕರೀತಾರೆ. ಆದಿರಹಿತ, ಆದ್ದರಿಂದ ಅನಾದಿ. ಇನ್ನೊಂದು ಅನ ಅನ್ನೋದಕ್ಕೆ ಅನಹ ಮುಖ್ಯಪ್ರಾಣ ಅಂತ ಅರ್ಥ. ಆ ಮುಖ್ಯಪ್ರಾಣದೇವರು ಆದೀಯತೆ ಭಕ್ತ ಉತ್ತಮತ್ವೇನ ಉಪಾದೀಯತೆ ಏನ ಸಹ ಅನಾದಿ. ಅನಹ ಮುಖ್ಯಪ್ರಾಣದೇವರು ಯಾವ ಭಗವಂತನಿಂದ ನೀನು ಭಕ್ತೋತ್ತಮ ಅಂತ ಹೇಳಿಸಿಕೊಳ್ಳಲ್ಪಡ್ತಾರೋ ಅಂತಹ ಭಗವಂತ ಅನಾದಿ. ಅನಹ ಆದೀಯತೆ ಇತಿ ಏನ ಇತಿ ಅನಾದಿ. ಹೀಗೊಂದು ವಿಶೇಷವಾದ ಅರ್ಥವನ್ನು ಸತ್ಯಸಂಧತೀರ್ಥ ಶ್ರೀಪಾದಂಗಳವರು ತಿಳಿಸಿಕೊಡ್ತಾ ಇದ್ದಾರೆ. ಭೂಹು, ಭಗವಂತನನ್ನು ಭೂಹು ಅಂತ ಕರೀತಾರೆ. ಪೂರ್ಣತ್ವಾತ್ ಭೂಹು. ಭೂ ಅಂದರೆ ಪೂರ್ಣನಾದಂಥವನು ಅಂತ. ಪೂರ್ಣತ್ವ ಇರೋದರಿಂದ ಭಗವಂತನನ್ನು ಭೂಹು. ಪರಮಾತ್ಮ ಸಕಲ ಗುಣಗಳಿಂದ ಪರಿಪೂರ್ಣನಾಗಿದ್ದಾನೆ. ಅವನಲ್ಲಿ ಯಾವ ದೋಷಗಳಿಲ್ಲ. ಗುಣಗಳಿವೆ ಎಲ್ಲ. ಆ ಎಲ್ಲ ಗುಣಗಳು ಪೂರ್ಣವಾಗಿ ಇವೆ. ಆದ್ದರಿಂದ ಪೂರ್ಣನಾದ್ದರಿಂದ ಭೂಹು ಇದು ಭಗವಂತನಿಗೆ ಇರುವ ಅನ್ವರ್ಥಕ ಹೆಸರು. ಭುವಃ ಜಗತ್ಕಾರಣತ್ವಾತ್ ಭುವಃ ಅಂತ ತಿಳಿಸ್ತಾ ಇದ್ದಾರೆ. ಜಗತ್ಕಾರಣನಾಗಿದ್ದಾನೆ ಪರಮಾತ್ಮ, ಆದ್ದರಿಂದ ಭುವಃ ಅಂತ. ಭೂಹು ಅನ್ನೋದಕ್ಕೆ ಪೂರ್ಣತ್ವ ಅಂತನ್ನುವ ಅರ್ಥ ಹೇಗೋ ಹಾಗೆ ವ್ಯಾಹೃತಿಯಲ್ಲಿ ಭುವಃ ಅನ್ನೋದಕ್ಕೆ ಜಗತ್ಕಾರಣತ್ವ ಅಂತ ಅರ್ಥ. ಪರಮಾತ್ಮನು ಈ ಜಗತ್ತಿನ ಸೃಷ್ಟಿಗೆ, ಸ್ಥಿತಿಗೆ, ಸಂಹಾರಕ್ಕೆ ಎಲ್ಲದಕ್ಕೂ ಮುಖ್ಯ ಕಾರಣನಾಗಿದ್ದಾನೆ. ಆದ್ದರಿಂದ ಭಗವಂತನನ್ನು ಭುವಃ ಅಂತ ಕರೀತಾರೆ. ಶ್ರೀಮಠ್ ಟೀಕಾಕೃತ್ಪಾದರು ಸುಧಾಗ್ರಂಥದಲ್ಲಿ ವ್ಯಾಹೃತೀನಾಂಚ ಭೂಮತೋ ಭಾವನಾಚ್ಚೈವ ಅನ್ನುವ ಅನುವ್ಯಾಖ್ಯಾನಕ್ಕೆ ಟೀಕೆಯನ್ನು ಬರೆಯುವಾಗ ಭೂಮಾ ಪೂರ್ಣತ್ವಂ ತಥೋ ಭೂಹು ಭವತೇರ್ಬಹುತ್ವಾರ್ಥಸ್ಯ ಕ್ವಿಪಿ ರೂಪಮೇತತ್ ಭಾವನಾತ್ ಜಗತ್ ಉತ್ಪಾದನಾತ್ ಭುವಃ. ಹೀಗೆ ಅರ್ಥವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಭಾವನಾತ್ ಭುವಃ, ಜಗತ್ತಿನ ಭಾವನ ಅಂದರೆ ಅದರ ಉದ್ಭಾವ, ಅದರ ಸೃಷ್ಟಿಯಾದಿಯೆಲ್ಲ ಕಾರ್ಯಗಳಿಗೆ ಕಾರಣ ಅದು ಭಗವಂತ. ಆದ್ದರಿಂದ ಭುವಃ ಇದು ಪರಮಾತ್ಮನಿಗೆ ಇರುವ ಹೆಸರು. ಒಂದು ವಿಶೇಷ ಹೆಸರು ಲಕ್ಷ್ಮೀ. ಯದ್ಯಪಿ ಇದು ಸ್ತ್ರೀಲಿಂಗ,
ಲಕ್ಷ್ಮೀ ಅನ್ನೋದು ಲಕ್ಷ್ಮೀದೇವಿಯ ಹೆಸರು. ಆ ಲಕ್ಷ್ಮೀದೇವಿಗೂ ಸ್ವಾಮಿಯಾದ್ದರಿಂದ ಪರಮಾತ್ಮನನ್ನು ಲಕ್ಷ್ಮೀ ಅಂತ ಕರೀತಾರೆ. ಇನ್ನೊಂದು ಲಕ್ಷಯತಿ ಪುಣ್ಯಕೃತಃ ಲಕ್ಷ್ಯತೆ ವಾ ಪುಣ್ಯಕೃದ್ಭಿಃ ಇತಿ ತಥಾ ಲಕ್ಷ್ಮೀ ಅಂತ. ಪುಣ್ಯಕರ್ಮ ಮಾಡಿದಂಥವರು ನೋಡಬಲ್ಲರು ಈ ಭಗವಂತನನ್ನು, ಅವರ ನೋಟಕ್ಕೆ ವಿಷಯನಾಗ್ತಾನೆ ಪರಮಾತ್ಮ. ಪುಣ್ಯಕೃದ್ಭಿಃ ಲಕ್ಷ್ಯತೆ, ಪುಣ್ಯಕರ್ಮ ಮಾಡಿದವರಿಂದ ಗುರುತಿಸಲ್ಪಡುತ್ತಾನೆ ಪರಮಾತ್ಮ, ಅವರ ಕಣ್ಣಿಗೆ ಗೋಚರನಾಗ್ತಾನೆ ಪರಮಾತ್ಮ. ಅಂತಹ ಭಗವಂತನನ್ನು ಲಕ್ಷ್ಮೀ ಲಕ್ಷ್ಯತೆ ಪುಣ್ಯಕೃದ್ಭಿಃ ಇತಿ ಲಕ್ಷ್ಮೀ. ನಾವು ಪರಮಾತ್ಮನನ್ನು ಕಾಣುವ ಬಯಕೆ ಹೊಂದಿದ್ದರೆ ಅದಕ್ಕೆ ಮುಖ್ಯವಾದದ್ದು ಪುಣ್ಯ. ಆ ಪುಣ್ಯಕರ್ಮಗಳನ್ನು ಮಾಡಿದ್ದ ಆದರೆ ನಾವು ಪರಮಾತ್ಮನನ್ನು ನಮ್ಮ ಕಣ್ಣುಗಳ ದೃಷ್ಟಿಗೆ ವಿಷಯವಾಗಿರಿಸಿಕೊಳ್ಳಬಹುದು. ಹೀಗಾಗಿ ಹೇಗೆ ಪ್ರಹ್ಲಾದರಾಜರು, ಹೇಗೆ ಧ್ರುವ, ಹೇಗೆ ಅಕ್ರೂರ, ಉದ್ಧವ, ಅರ್ಜುನ ಇವರೆಲ್ಲ ಆ ಪರಮಾತ್ಮನ ವಿಶೇಷವಾದ ರೂಪದ ದರ್ಶನವನ್ನು ಮಾಡಿಕೊಂಡರು, ಆ ಪುಣ್ಯವಂತರಿಗೆ ಅವರ ಕಣ್ಣಿಗೆ ಗೋಚರನಾಗುವವನು. ಆದ್ದರಿಂದ ಭಗವಂತನನ್ನು ಲಕ್ಷ್ಮೀ ಅಂತ ಕರೀತಾರೆ. ಸುವೀರ, ಶ್ರೇಷ್ಠವಾದ ಶಕ್ತಿವಂತ ವೀರನಾಗಿದ್ದಾನೆ ಪರಮಾತ್ಮ ಅನ್ನೋದಕ್ಕಾಗಿ ಸುವೀರ. ರುಚಿರಾಂಗದ, ರುಚಿರ ಅಂದರೆ ಮನೋಹರವಾದ, ಅಂಗ ಅಂದರೆ ಸ್ವರೂಪವನ್ನು, ಮನೋಹರವಾದ ಸ್ವರೂಪ ಅಂದರೆ ಮೋಕ್ಷ. ಆ ಮೋಕ್ಷವನ್ನು ದದಾತಿ ಕೊಡುತ್ತಾನೆ ಪರಮಾತ್ಮ. ಅಥವಾ ಅಂಗದ ಅನ್ನೋದಕ್ಕೆ ನಮ್ಮ ಬಾಹುಗಳಿಗೆ ಹಾಕಿಕೊಳ್ಳುವಂತಹ ಅಲಂಕಾರದ ಭೂಷಣಗಳು, ಅಲಂಕಾರದ ಪದಾರ್ಥಗಳು, ಆ ಅಲಂಕಾರದ ಆಭರಣಗಳನ್ನು ಹೊಂದಿರುವವನು. ಆದ್ದರಿಂದ ರುಚಿರಾಂಗದ ಇದು ಭಗವಂತನ ಹೆಸರು. ಜನನಃ, ಜನಯತಿ ಇತಿ ಜನನಃ, ನಮ್ಮೆಲ್ಲರನ್ನು ಹುಟ್ಟಿಸುತ್ತಾನೆ, ನಮಗೆಲ್ಲ ಜನ್ಮ ನೀಡುತ್ತಾನೆ. ಆದ್ದರಿಂದ ಭಗವಂತ ಜನನಃ ಅಂತ ಅನ್ನಿಸಿಕೊಳ್ಳುತ್ತಾನೆ. ಜನ ಜನ್ಮಾದಿಃ, ಜನಾನಾಂ ಜನ್ಮ ಆದಿಃ ಯಸ್ಮಾತ್ ಇತಿ ಜನಜನ್ಮಾದಿಃ, ಜನರುಗಳ ಜನ್ಮ ಅದರ ಆದಿ ಯಾವ ಭಗವಂತನಿಂದಲೋ ಆ ಜನನಗಳ ಸರಣಿ ಪ್ರಾರಂಭವಾಗುವುದು ಅದು ಭಗವಂತನಿಂದ, ಅದರ ಮೂಲ ಪರಮಾತ್ಮ. ಹೀಗಾಗಿ ಜನ್ಮಾದಿಹಿ ಇದು ಭಗವಂತನಿಗೆ ಇರುವ ಒಂದು ಹೆಸರು. ಭೀಮಃ, ಭಯಂಕರ ಭೀಮ. ಭೀಮ ಅಂದರೆ ಭಯಂಕರ ಅಂತ ಒಂದರ್ಥ. ಇನ್ನೊಂದು ಪ್ರಾಣಧಾರಕವಾದಂತಹ ಅರ್ಥವೂ ಕೂಡ ಭೀಮ ಅನ್ನುವ ಶಬ್ದಕ್ಕೆ. ಪರಮಾತ್ಮ ದುಷ್ಟರ ಪಾಲಿಗೆ ಭಯಂಕರನಾಗಿದ್ದಾನೆ, ಭೀಮನಾಗಿದ್ದಾನೆ. ಆದ್ದರಿಂದ ಆ ಪರಮಾತ್ಮನನ್ನು ಭೀಮಃ ಅಂತ ಕರೀತಾರೆ. ಇನ್ನೊಂದು ಪ್ರಾಣಧಾರಕರಾದಂತಹ ಮುಖ್ಯ ಪ್ರಾಣದೇವರ ಅಂತರ್ಯಾಮಿಯಾಗಿದ್ದು ಅವರಿಗೆ ಶಕ್ತಿಯನ್ನು ತಂದುಕೊಡುವುದು, ಪ್ರಾಣಧಾರಕ ಸಾಮರ್ಥ್ಯವನ್ನು ಕೊಡುವುದು ಭಗವಂತ. ಆದ್ದರಿಂದ ಭೀಮಃ ಇದು ಪರಮಾತ್ಮನ ಹೆಸರು. ಭೀಮ ಪರಾಕ್ರಮಃ, ಭೀಮನ, ದ್ರೌಪದಿಯ ಪತಿಯಾದಂತಹ ಭೀಮನ ಪರಾಕ್ರಮ ಇದು ಯಾವ ಪರಮಾತ್ಮನ ಅನುಗ್ರಹದಿಂದಲೋ ಅಂತಹ ಭಗವಂತ ಭೀಮ ಪರಾಕ್ರಮ ಅಂತ ಅನ್ನಿಸಿಕೊಳ್ಳುತ್ತಾನೆ. ಅಥವಾ ಭೀಮ ಇದು ಭಯಂಕರವಾದದ್ದು, ಆ ಭಯಂಕರವಾದ ಪರಾಕ್ರಮವನ್ನು ಉಳ್ಳ ಪರಮಾತ್ಮ. ಆದ್ದರಿಂದ ಭೀಮ ಪರಾಕ್ರಮ ಇದು ಭಗವಂತನ ಹೆಸರು. ಹೀಗೆ ಭೀಮ ಪರಾಕ್ರಮ ಅನ್ನೋದು ಭಗವಂತನ ಅನ್ವರ್ಥಕ ನಾಮ. ಇಂತಹ ಅನಾದಿ ಭೂಹು ಭುವಃ ಲಕ್ಷ್ಮೀ ಸುವೀರ ರುಚಿರಾಂಗದ
ಜನನಃ ಜನಜನ್ಮಾದಿ ಭೀಮಃ ಭೀಮಪರಾಕ್ರಮಃ ಎಂಬುವ 10 ಪರಮಾತ್ಮನ ವಿಶೇಷ ಹೆಸರುಗಳ ಸ್ಮರಣೆಯನ್ನು ಈ ಶ್ಲೋಕ ನಮ್ಮೆಲ್ಲರಿಗೆ ಮಾಡಿಸಿ ಪುಣ್ಯವನ್ನು ನೀಡುತ್ತಾ ಇದೆ. ಈ ಶ್ಲೋಕದಿಂದ ಸ್ತುತ್ಯನಾದ ಪರಮಾತ್ಮ ಅವನ ರೂಪಗಳು ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.